ವಿಕ್ಟೋರಿಯಾ ಆಸ್ಪತ್ರೆಯಿಂದ ವಿಚಾರಣಾಧೀನ ಕೈದಿ ಪರಾರಿಯಾಗಿರೋದ್ರ ಡೀಟೇಲ್ಸ್ ಲಭ್ಯ ಆಗ್ತಿದೆ ನಮಗೆ. ವಿಕ್ಟೋರಿಯಾ ಟ್ರಾಮಾ ಸೆಂಟರ್ನಲ್ಲಿ ಇದ್ದಂತಹ ಕೈದಿ, ವಿಚಾರಣಾಧೀನ ಕೈದಿಗಳ ವಾರ್ಡ್ಗೆ ಶಿಫ್ಟ್ ಮಾಡದೆ ಅಲ್ಲೇ ಟ್ರೀಟ್ಮೆಂಟ್ ಅನ್ನು ಕೊಡಿಸ್ತಾ ಇದ್ರು. ಮತ್ತೆ ಸಿಬ್ಬಂದಿಗಳನ್ನು ಕರೆಕ್ಟಾಗಿ ನಿಯೋಜನೆ ಮಾಡಿಲ್ಲ. ಈ ಪರಿಸ್ಥಿತಿಯ ಲಾಭವನ್ನ ಪಡೆದಂತಹ ವಿಚಾರಣಾಧೀನ ಕೈದಿ ಚಂದ್ರಶೇಖರ್ ಅನ್ನುವಂತಹ ವ್ಯಕ್ತಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ. ಪರಪ್ಪನಗ್ರಹಾರ ಸಿಬ್ಬಂದಿಗಳು ಮತ್ತು ಪೊಲೀಸ್ ಸಿಬ್ಬಂದಿಗಳ ಎಡವಟ್ಟು ಈ ಪ್ರಕರಣದಲ್ಲಿ ಎದ್ದು ಕಾಣ್ತಾ ಇದೆ. ಆಸ್ಪತ್ರೆಯ ಡಾಕ್ಟರ್ಸ್ ಕಣ್ ತಪ್ಪಿಸಿ ಕೂಡ ಅಲ್ಲಿದ್ದಂತಹ ಸಿಬ್ಬಂದಿಗಳ ಕಣ್ ತಪ್ಪಿಸದ ಅಂತ ಅಂದಮೇಲೆ ಆತನಿಗೆ ದೊಡ್ಡ ವಿಚಾರ ಆಗಿರಲಿಲ್ಲ ಡಾಕ್ಟರ್ಸ್ ಕಣ್ ತಪ್ಪಿಸೋದು ಕೂಡ. ಸೊ ಆತ ಹೋಗಿದ್ದಾನೆ, ಪರಾರಿ ಆಗಿದ್ದಾನೆ ಅನ್ನೋದು ತಿಳಿದು ಬರ್ತಾ ಇದೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಆಗಿರುವಂತಹ ಬ್ಲಂಡರ್ ಇದು. ಯಾವ ಪ್ರಕರಣದಲ್ಲಿ ಆತ ಟ್ರಯಲ್ ಎದುರಿಸ್ತಾ ಇದ್ದ ಅನ್ನೋದು ಇನ್ನಷ್ಟೇ ಮಾಹಿತಿ ನಮಗೆ ಸಿಗಬೇಕಾಗಿದೆ. ಬಟ್ ಎಸ್ಕೇಪ್ ಆಗಿರುವಂತಹ ರೀತಿ ನೋಡ್ತಾ ಇದ್ರೆ ಸಿನಿಮೀಯ ಶೈಲಿಯಲ್ಲೇ ಆಗಿದೆ. ಪೊಲೀಸರು ತಬ್ಬಿಬ್ಬಾಗಿದ್ದಾರೆ ಘಟನೆಯಿಂದ ಅನ್ನೋದು ತಿಳಿದು ಬರ್ತಾ ಇದೆ.